ರಾಜ್ಯಸಭೆಗೆ ನಿರ್ಮಲಾ ಸೀತಾರಾಮನ್ ಆಯ್ಕೆಗೆ ಶಾಸಕರಿಗೆ ಅಸಮಾಧಾನ ಉಂಟಾಗಿದೆ. ಬಿಜೆಪಿ ರಾಜ್ಯಸಭಾ ಅಭ್ಯರ್ಥಿ ಹಾಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಇದೀಗ ರಾಜ್ಯಸಭೆಗೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಹೀಗಾಗಿ ಶಾಸಕರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ರಾಜ್ಯಸಭೆ ಚುನಾವಣೆಗಾಗಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಟಿಕೆಟ್ ನೀಡಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಶಾಸಕರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಕೇಂದ್ರದ ಸಚಿವರಾಗಿ ರಾಜ್ಯದಿಂದ ಆಯ್ಕೆಯಾದರೂ ರಾಜ್ಯದ ಬಗ್ಗೆ ಅವರು ನಿರ್ಲಕ್ಷ್ಯವನ್ನ ತೋರ್ತಿದ್ದಾರೆ. ರಾಜ್ಯಕ್ಕೆ ಯಾವುದೇ ಮಹತ್ವದ ಕೊಡುಗೆಯನ್ನ ನೀಡಿಲ್ಲ, ಅವರು ನೀಡುವಲ್ಲಿ ವಿಫಲ ಆಗಿದ್ದಾರೆ ಅಂತ ಶಾಸಕರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಮಹತ್ವದ ಯೋಜನೆಗಳು, ಅನುದಾನ, ರಾಜ್ಯದ ಪಾಲಿನ ಅನುದಾನಗಳ ನೀಡಿಕೆ ಹಂಚಿಕೆಯಲ್ಲಿ ಸಚಿವೆ ನಿರ್ಮಲಾ ಸೀತಾರಾಮನ್ ತಾರತಮ್ಯ ಮಾಡಿದ್ದಾರೆ ಅನ್ನೋ ಆರೋಪವನ್ನ ಇದೀಗ ಶಾಸಕರು ಹೊರಹಾಕಿದ್ದಾರೆ. ಕೇಂದ್ರದ ಸಚಿವರಾಗಿ ರಾಜ್ಯಕ್ಕೆ ಯಾವುದೇ ಮಹತ್ವದ ಕೊಡುಗೆಯನ್ನ ನೀಡಿಲ್ಲ, ಅವರು ವಿಫಲರಾಗಿದ್ದಾರೆ ಅಂತ ಹೇಳಿದ್ರು. ಇನ್ನು ಕೃಷ್ಣ, ಮಹದಾಯಿ, ಕಾವೇರಿ ನದಿ ನೀರಿನ ವಿಚಾರಗಳಲ್ಲಿಯೂ ಕೂಡ ಅವರು ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಕನ್ನಡ ನಾಡು, ನುಡಿ, ಸಂಸ್ಕೃತಿಯ ಬಗ್ಗೆಯೂ ಕಾಳಜಿ ಇಲ್ಲದ ಸಚಿವೆ ಎಂಬ ಅವರ ಆರೋಪವನ್ನ ಮಾಡಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಕ್ಕೆ ಬಹುತೇಕ ಶಾಸಕರೆಲ್ಲರೂ ಕೂಡ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಪಕ್ಷದ ಹೈಕಮಾಂಡ್ ತೀರ್ಮಾನದ ವಿರುದ್ಧ ಧ್ವನಿ ಎತ್ತಲು ಶಾಸಕರಿಗೆ ಭೀತಿ ಎದುರಾಗಿದೆ. ಅನಿವಾರ್ಯವಾಗಿ ಪಕ್ಷದ ತೀರ್ಮಾನವನ್ನ ಇದೀಗ ಶಾಸಕರು ಒಪ್ಪಿಕೊಂಡಿದ್ದಾರೆ. ಇನ್ನು ಮುಂದಿನ ರಾಜ್ಯಸಭಾ ಚುನಾವಣೆಗಾಗಿ ಬಿಜೆಪಿ ಪಕ್ಷದಿಂದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಾಗೆ ನಟ ಜಗ್ಗೇಶ್ ಅವರಿಗೆ ಟಿಕೆಟ್ ಅನ್ನು ನೀಡಲಾಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಟಿಕೆಟ್ ನೀಡಿದ ಕುರಿತಾಗಿ ಶಾಸಕರೆಲ್ಲರೂ ಕೂಡ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇನ್ನು ಪಕ್ಷದ ಹೈಕಮಾಂಡ್ ತೀರ್ಮಾನದ ವಿರುದ್ಧ ಅವರಿಗೆ ಧ್ವನಿ ಎತ್ತೋದಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಅನಿವಾರ್ಯವಾಗಿ ಪಕ್ಷದ ತೀರ್ಮಾನವನ್ನ ಶಾಸಕರು ಒಪ್ಪಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇರೋದು. ಯಾಕಂದ್ರೆ ಕೇಂದ್ರದ ಸಚಿವರಾಗಿ ಇವರು ರಾಜ್ಯಕ್ಕೆ ಯಾವುದೇ ಮಹತ್ವದ ಕೊಡುಗೆಗಳನ್ನ ನೀಡಿಲ್ಲ. ಕೃಷ್ಣ ಇರ್ಬೋದು, ಮಹದಾಯಿ, ಕಾವೇರಿ ನದಿ ನೀರಿನ ವಿಚಾರಗಳಲ್ಲಿಯೂ ಕೂಡ ನಿರ್ಮಲಾ ಸೀತಾರಾಮನ್ ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಇನ್ನು ಕನ್ನಡ ನಾಡು, ನುಡಿ ವಿಚಾರಕ್ಕೆ ಬಂದ್ರೆ ಸಂಸ್ಕೃತಿಯ ಬಗ್ಗೆಯೂ ಕೂಡ ಅವರಿಗೆ ಕಾಳಜಿ ಇಲ್ಲದಂತಹ ಸಚಿವೆ ಅನ್ನೋ ಪಟ್ಟ ಕೂಡ ಅಂದ್ರೆ ಆರೋಪ ಕೂಡ ಮಾಡ್ತಾ ಇದ್ದಾರೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧ. ಹೀಗಾಗಿ ಏನು ಪಕ್ಷ ಈಗಾಗಲೇ ತೀರ್ಮಾನ ತೆಗೆದುಕೊಂಡ್ಬಿಟ್ಟಿದೆ, ಅದರ ವಿರುದ್ಧ ಶಾಸಕರಿಗೆ ಮಾತನಾಡೋದಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಅನಿವಾರ್ಯವಾಗಿ ಪಕ್ಷದ ತೀರ್ಮಾನವನ್ನ ಶಾಸಕರೆಲ್ಲರೂ ಕೂಡ ಒಪ್ಪಿಕೊಂಡಿದ್ದಾರೆ ಅಷ್ಟೇ. ಆದ್ರೆ ನಿರ್ಮಲಾ ಸೀತಾರಾಮನ್ ಅವರನ್ನ ಏನು ಗುರುತಿಸಿರೋದು ಯಾವೊಬ್ಬ ಶಾಸಕರಿಗೂ ಕೂಡ ಇಲ್ಲಿ ಸಮಾಧಾನ ಇಲ್ಲ ಅಂತ ಕೂಡ ಹೇಳಲಾಗ್ತಾ ಇರೋದು. ಎಲ್ಲರೂ ಕೂಡ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಅನ್ನ ನೀಡ್ತಾರೆ ನಮ್ಮ ರಿಪೋರ್ಟರ್ ರಾಜಪ್ಪ. ಮುಂದಿನ ರಾಜ್ಯಸಭಾ ಚುನಾವಣೆಗೆ ಏನು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಆದ್ರೆ ಆ ಪಕ್ಷದ ನಾಯಕರಿಗೆ ಅಂದ್ರೆ ಶಾಸಕರಿಗೆ ಅವರು ಟಿಕೆಟ್ ನೀಡಿರೋದು ಇಷ್ಟ ಆಗ್ತಿಲ್ಲ, ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಈ ಕುರಿತಾಗಿ ಮತ್ತಷ್ಟು ಅಪ್ಡೇಟ್. ಮಧುಮಾಲ ನಿರ್ಮಲಾ ಸೀತಾರಾಮನ್ ಕಳೆದ 2016ರಲ್ಲಿ ರಾಜ್ಯಸಭೆಗೆ ಆಯ್ಕೆ ಆಗಿದ್ರು ರಾಜ್ಯ ವಿಧಾನ ಮಂಡಲದಿಂದ. ಆ ಒಂದು ಸಂದರ್ಭದಲ್ಲಿ ಮತ್ತು ಅಲ್ಲಿಂದ ಇದುವರೆಗೂ ಸಹ ಕಳೆದ 6 ವರ್ಷದ ಅವಧಿಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಅಥವಾ ನಾಡು ನುಡಿಗೆ ಅಥವಾ ಕರ್ನಾಟಕ ರಾಜ್ಯದ ಸಮಸ್ಯೆಗಳು ಬಂದಾಗ ಎಲ್ಲೂ ಸಹ ಚಕಾರವನ್ನ ಎತ್ತಿಲ್ಲ. ಅಥವಾ ರಾಜ್ಯದ ಯಾವುದೇ ಮಹತ್ವದ ಯೋಜನೆಗಳ ವಿಷಯ ಬಂದಾಗಲೂ ಸಹ ನಿರ್ಮಲಾ ಸೀತಾರಾಮನ್ ಅವರು ಮಧ್ಯಪ್ರವೇಶ ಮಾಡಿ ಕರ್ನಾಟಕ ರಾಜ್ಯಕ್ಕೆ ಆಗ್ತಿರುವಂತ ಅನ್ಯಾಯವನ್ನ ಸರಿಪಡಿಸುವಂತ ವಿಚಾರದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಮನಸ್ಸನ್ನ ಮಾಡ್ತಿರುವಂತ ಆರೋಪ ಇದೆ. ಹೀಗಾಗಿ ಕಳೆದ 6 ವರ್ಷಗಳ ಕಾಲ ಕೇಂದ್ರದಲ್ಲಿ ರಕ್ಷಣಾ ಸಚಿವರಾಗಿ, ನಂತರ ಅವರು ಹಣಕಾಸು ಸಚಿವರಾಗಿ ಕಾರ್ಯನಿರ್ವಹಣೆ ಮಾಡಿದ್ರು ಸಹ ರಾಜ್ಯದಲ್ಲಿ ಆಗಿರುವಂತಹ ಕೋವಿಡ್ ಇರ್ಬೋದು, ಅದು ಹಿಂದೆ ಆದಂತಹ ಬರಾಮತ್ ಇರ್ಬೋದು, ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಆದಂತಹ ಸಂದರ್ಭದಲ್ಲೂ ಸಹ ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯದ ಪರವಾಗಿ ಅವರ ಧ್ವನಿಯನ್ನು ಎತ್ತಲಿಲ್ಲ, ಸಾಕಷ್ಟು ಅನುದಾನವನ್ನು ಕೊಡಲಿಲ್ಲ. ರಾಜ್ಯದ ರೈತರ ವಿಷಯದಲ್ಲೂ ಸಹ ನಿರ್ಲಕ್ಷ್ಯವನ್ನು ತೋರಿಸಿದ್ರು. ರಾಜ್ಯಕ್ಕೆ ಆಗ್ಬೇಕಂತ ವಿವಿಧ ಯೋಜನೆ, ರೈಲ್ವೆ ಯೋಜನೆಗಳಿರ್ಬೋದು, ಹೆದ್ದಾರಿ ಯೋಜನೆಗಳಿರ್ಬೋದು, ಅಥವಾ ಅಣೆಕಟ್ಟು ನಿರ್ಮಾಣ ಇರ್ಬೋದು, ಅಥವಾ
ನದಿಗಳ ಆಧುನೀಕರಣ ಇರ್ಬೋದು, ನಾಲಾ ಕಾಮಗಾರಿ ಆಧುನೀಕರಣ ಕಾಮಗಾರಿ ಇರ್ಬೋದು ಸೇರಿದಂತೆ ಹಲವಾರು ಯೋಜನೆಗಳಿಗೆ ರಾಜ್ಯ ಸರ್ಕಾರ ಮನವಿಗಳ ಮೇಲೆ ಮನವಿಯನ್ನು ಸಲ್ಲಿಸ್ತಾ ಇದೆ. ಮೇಕೆದಾಟು ಯೋಜನೆಯಲ್ಲೂ ಸಹ ಇದುವರೆಗೆ ನಿರ್ಮಲಾ ಸೀತಾರಾಮನ್ ಯಾವ ವಿಷಯನೂ ಸಹ ಅವರು ಆ ಧ್ವನಿಯನ್ನು ಎತ್ತಿಲ್ಲ. ಯಾಕಂದ್ರೆ ಒಂದ್ ರೀತಿ ಪರೋಕ್ಷವಾಗಿ ತಮಿಳುನಾಡಿಗೆ ಸಪೋರ್ಟ್ ಕೊಡುವಂತದ್ದು ಮತ್ತು ಕರ್ನಾಟಕ ರಾಜ್ಯಕ್ಕೆ ದ್ರೋಹ ಎಸಗುವ ಕೆಲಸವನ್ನ ಮಾಡಿದ್ದಾರೆ ಅಂತ ಆರೋಪ ಕೇಳಿ ಬಂದಿದೆ. ಹೀಗಾಗಿ 2ನೇ ಬಾರಿಗೆ ಅವ್ರನ್ನ ರಾಜ್ಯಸಭೆಯಿಂದ ಕರ್ನಾಟಕ ರಾಜ್ಯ ವಿಧಾನ ಮಂಡಲದಿಂದ ರಾಜ್ಯಸಭೆಗೆ ಆಯ್ಕೆ ಮಾಡ್ಲಿಕ್ಕೆ ಬಹುತೇಕ ಬಿಜೆಪಿ ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅವ್ರಿಗೆ ಆಕ್ಷೇಪ ಇದೆ, ನಿರ್ಮಲಾ ಸೀತಾರಾಮನ್ ಬದಲಾಗಿ ಸ್ಥಳೀಯ ನಾಯಕರನ್ನ ಅಥವಾ ಲೋಕಲ್ ಆಗಿರುವಂತಹ ರಾಜಕಾರಣಿಗೆ ಪಕ್ಷದ ಅಭ್ಯರ್ಥಿಗೆ ಟಿಕೆಟ್ ಅನ್ನು ಕೊಡೋದ್ ಬದಲಾಗಿ ಹೊರ ರಾಜ್ಯಗಳನ್ನು ಕರ್ಕೊಂಡು ಈ ಹಿಂದಿನಿಂದನೂ ಸಹ ಸುಮಾರು 8ನೇ ಬಾರಿ ಆಗ್ತಿರ್ಬೋದು. ಈ ಹಿಂದೆ ವೆಂಕಯ್ಯ ನಾಯ್ಡು ಅವರು ಬರ್ತಾ ಇದ್ರು, 2 ಬಾರಿ ಆಯ್ಕೆ ಆಗಿದ್ರು. ಆ ಹಿಂದೆನೂ ಸಹ ಬೇರೆ ಬೇರೆ ನಾಯಕರು ಆಯ್ಕೆ ಆಗಿದ್ರು. ನಿರ್ಮಲಾ ಸೀತಾರಾಮನ್ ಅವರು 2ನೇ ಬಾರಿಗೆ ಆಯ್ಕೆಗೆ ರಾಜ್ಯಸಭೆಗೆ ಸ್ಪರ್ಧಿಸಿದ್ದಾರೆ. ಹೀಗಾಗಿ ಹೊರ ರಾಜ್ಯದಿಂದ ಕರ್ಕೊಂಡು ಬರುವಂತ ಅಭ್ಯರ್ಥಿಗಳಿಗೆ ರಾಜ್ಯದ ನಾಡು ನುಡಿ ಬಗ್ಗೆ, ಜಲದ ಬಗ್ಗೆ, ಸಂಸ್ಕೃತಿ ಬಗ್ಗೆ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಕನ್ಸರ್ನ್ ಇರೋದಿಲ್ಲ ಅಥವಾ ಅವ್ರಿಗೆ ಯಾವುದೇ ರೀತಿಯಂತ ಒಂದು ಜವಾಬ್ದಾರಿ ಇರೋದಿಲ್ಲ. ಹಾಗಾಗಿ ಅಂತಹವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡುವ ಮೂಲಕ ಬಿಜೆಪಿ ಹೈಕಮಾಂಡ್ ಇರ್ಬೋದು ನಮ್ಮ ಮೇಲೆ ಒತ್ತಡ ಹೇರುವಂತ ಅಥವಾ ನಮ್ಮ ಮೇಲೆ ಹೇರುವಂತ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಹೀಗಾಗಿ ಅನಿವಾರ್ಯವಾಗಿ ಪಕ್ಷದ ಹೈಕಮಾಂಡ್ ತೀರ್ಮಾನವನ್ನು ವಿರೋಧ ಮಾಡ್ಲಿಕ್ಕೆ ಸಾಧ್ಯವಾಗದ ಶಾಸಕರು ಈ ರೀತಿ ಬೇರೆ ಬೇರೆ ಕಡೆಗಳಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸುವ ಮೂಲಕ ಅನಿವಾರ್ಯವಾಗಿ ಮತ ಚಲಾವಣೆ ಮಾಡಬೇಕಾಗಿದೆ. ಒಂದ್ ವೇಳೆ ಅವಕಾಶ ಸಿಕ್ಕಿದ್ದೆ ಆದ್ರೆ ನಿರ್ಮಲಾ ಸೀತಾರಾಮನ್ ವಿರುದ್ಧವಾಗಿ ಮತ ಚಲಾವಣೆ ಮಾಡಬಹುದು. ಆದ್ರೆ ಕೇಂದ್ರ ಸರ್ಕಾರದಲ್ಲಿ ಅಮಿತ್ ಶಾ ಇರ್ಬೋದು ಮತ್ತು ನರೇಂದ್ರ ಮೋದಿ ಇರ್ಬೋದು ಸರ್ಕಾರ ಸಾಕಷ್ಟು ಈ ಬಿಜೆಪಿ ಶಾಸಕರ ಪಕ್ಷ ವಿರೋಧ ಆಯ್ಕೆಯಾದಂತಹ ಅಭ್ಯರ್ಥಿಯನ್ನು ಬಿಜೆಪಿ ಹೈಕಮಾಂಡ್ ಸೂಚಿಸುವಂತಹ ಅಭ್ಯರ್ಥಿಗೆ ಮತ ಚಲಾವಣೆ ಮಾಡುವಂತ ಅನಿವಾರ್ಯ ಪರಿಸ್ಥಿತಿಗೆ ಸಿಲುಕಿದ್ದಾರೆ. ಹೀಗಾಗಿ ಶಾಸಕರ ಆದ್ಯತೆಗಳಿಗೆ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಈ ವಿಷಯ ಚರ್ಚೆಗೆ ಬರಬಹುದು. ಇಂದು ಸಂಜೆ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಇದೆ. ಆ ಸಂದರ್ಭದಲ್ಲಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿರೋ ವಿಚಾರ ಇರ್ಬೋದು ಮತ್ತು ಅವ್ರನ್ನ ಹಿಂದೆ ಅವರು ಎಷ್ಟೆಲ್ಲ ಕೊಡುಗೆನ ಕೊಟ್ಟಿದ್ದಾರೆ ಅಂತ ಬಗ್ಗೆ ಚರ್ಚೆಯನ್ನು ಮಾಡ್ಲಿಕ್ಕೆ ಹಲವಾರು ಶಾಸಕರು ತೀರ್ಮಾನವನ್ನು ಮಾಡಿದ್ದಾರೆ. ಈ ವಿಷಯ ಇಂದು ಸಂಜೆ ನಡೆಯುವಂತ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಮತ್ತು ಅಸಮಾಧಾನಕ್ಕೆ ಕಾರಣವಾಗುವಂತ ಸಾಧ್ಯತೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಮಧುಮಾಲಾ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಏನು ಇವತ್ತು ಸಂಜೆ ನಮ್ಮ ಪ್ರತಿನಿಧಿ ಹೇಳಿದಂತೆ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರಾ ಶಾಸಕರೆಲ್ಲರೂ ಕೂಡ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇರೋದು. ಯಾಕಂದರೆ ಈಗಾಗಲೇ ಅವ್ರಿಗೆಲ್ಲ ಅಸಮಾಧಾನ ಉಂಟಾಗಿದೆ. ಹೀಗಾಗಿ ಹೇಳ್ತಾರಾ ಇಲ್ವಾ ಅನ್ನೋದು ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ಇನ್ನೊಂದು ಕಡೆ ಪಕ್ಷದ ಹೈಕಮಾಂಡ್ ತೀರ್ಮಾನದ ವಿರುದ್ಧ ಧ್ವನಿ ಎತ್ತೋದಕ್ಕೆ ಶಾಸಕರಿಗೆ ಭೀತಿ ಕೂಡ ಇದೆ ಅಂತ ಹೇಳಲಾಗ್ತಾ ಇರೋದು. ಹೀಗಾಗಿ ಇವತ್ತಿನ ಸಭೆಯಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರಾ ಶಾಸಕರು ಅಂತ ಇನ್ನಷ್ಟೇ ಕಾದು ನೋಡಬೇಕು.